ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರದ ವಿಡಿಯೋದಲ್ಲಿ ಜಗದೀಶ್ ಎಂಬತಕ್ಕಂಥವರು ಕಮೆಂಟ್ ಮಾಡಿದ್ದಾರೆ. ಅಭಾಮಂಡಲ ಎಂದರೇನು, ಅಭಾಮಂಡಲದ ಪ್ರಕಾರಗಳು ಯಾವುವು, ಆ ಅಭಾಮಂಡಲದಲ್ಲಿ ಭಿನ್ನ ಭಿನ್ನ ಬಣ್ಣದಲ್ಲಿ ಇರ್ತಕ್ಕಂತಹ ಅಭಾಮಂಡಲಗಳ ಉಪಯೋಗಗಳೇನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂಥ ಒಂದು ಪ್ರಕೃತಿ ಲಕ್ಷಣ ಇರುತ್ತೆ. ದೇಹ 5 ತತ್ವಗಳಿಂದ, ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ನಿಮ್ಗೊಂದು ಸರಳವಾದಂಥ ಪದ ಹೇಳ್ತೇನೆ. ಯಾರಾದರೂ ಸತ್ತೋದ್ರೆ ಪಂಚಭೂತಗಳಲ್ಲಿ ಲೀನವಾದರು ಎಂಬತಕ್ಕಂಥ ಹೆಡ್ಡಿಂಗನ್ನು ನೀವು ಟಿವಿ ಮಾಧ್ಯಮಗಳಲ್ಲಿ ನ್ಯೂಸ್ಗಳಲ್ಲಿ ಹೇಳ್ತಕ್ಕಂಥದ್ದನ್ನು ನೀವು ಕೇಳ್ತೀರ. ಅಂದರೆ ಪಂಚಭೂತಗಳಲ್ಲಿ ಲೀನವಾದರು, ಗಮನಿಸಿ, ಲೀನವಾದರು ಅಂದರೆ ಯಾವ ಪಂಚಭೂತಗಳಿಂದ ನಿರ್ಮಾಣ ಆಗಿದ್ರು ಅವರು ಪುನಃ ಅದೇ ರೀತಿಯಾಗಿ ಪಂಚಭೂತಗಳಾದರು. ಆದರೆ ಪಂಚಭೂತಗಳಲ್ಲಿ ಅವರು ಲೀನ ಆಗಿಬಿಟ್ರೆ 2 ತತ್ವಗಳು ಮಾತ್ರ ಆಗ್ತಾವೆ. ಒಂದು ಭೂತತ್ವ, ಜಲತತ್ವ. ಇನ್ನು 3 ತತ್ವಗಳು ಉಳ್ಕೊಂಡಿರ್ತವೆ: ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ. ಇದರಲ್ಲೂ ಕೂಡ ಪೂರ್ಣ ಲೀನ ಆಗಬೇಕಂದ್ರೆ ಸಹಸ್ರಾರ ಚಕ್ರದ ಜಾಗೃತಿ ಆಗ್ತಕ್ಕಂಥದ್ದು. ನಾನು ಮತ್ತು ನೀನು. ನಾನು ಅಂದರೆ ಮನುಷ್ಯ, ನೀನು ಅಂದರೆ ಆತ್ಮ. ಆತ್ಮ ಅಲ್ಲ, ಪರಮಾತ್ಮ. ನಾನು ಎಂಬತಕ್ಕಂಥ ಮನುಷ್ಯ, ನೀನು ಎಂಬತಕ್ಕಂಥ ಪರಮಾತ್ಮ. ಈ ಎರಡರ ಭೇದ ಏನಿದೆ ಮುಕ್ತಾಯ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈ ಅಗ್ನಿತತ್ವ, ವಾಯುತತ್ವ ಮತ್ತು ಆಕಾಶ ತತ್ವ ಮುಕ್ತಾಯವಾಗುತ್ತೆ. ಆ ಸಂದರ್ಭದಲ್ಲಿ ಅವು ಲೀನ ಆಗ್ತವೆ. ಆದರೆ ಈ ಇಷ್ಟೊಂದು ವಿವರಣೆಯನ್ನು ಕೊಡೋದಿಲ್ಲ. ನ್ಯೂಸಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಈ ಪಂಚಭೂತಗಳಲ್ಲಿ ಲೀನವಾದರು. ಯಾರು ಮನುಷ್ಯ ಸುತ್ತೋಗಿರ್ತಾರೆ ಅವ್ರು ಪಂಚಭೂತಗಳಲ್ಲಿ ಲೀನವಾದರು ಅಂತ. ಯಾವಾಗ ಎಂಥವರು ಪಂಚಭೂತಗಳಲ್ಲಿ ಲೀನವಾಗ್ತಾರೆ? ಬದುಕಿದ್ದಾಗಲೇ ಪಂಚತತ್ವದಿಂದ ಪರಮತತ್ವಕ್ಕೆ ಯಾರು ಬದಲಾಗಿರ್ತಾರೆ, ಅಂದರೆ ಬದುಕಿದ್ದಾಗಲೇ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆಯನ್ನು ಯಾರು ಮಾಡಿರ್ತಾರೆ ಅವರು ಸ್ವಯಂ ಅವರ ಇಚ್ಛಾಮರಣಿ ಆಗಿರ್ತಾರೆ, ಚಿರಂಜೀವಿ ಆಗಿರ್ತಾರೆ. ಅವರು ದೇಹವನ್ನು ತ್ಯಜಿಸಿದ ನಂತರದಲ್ಲೂ ಕೂಡ ಆತ್ಮರೂಪದಲ್ಲಿ ದೇಹ ಇದ್ದಾಗಲೇ ಬದುಕ್ತಾ ಇರ್ತಾರೆ. ಅವರಿಗೆ ಆ ರೀತಿಯಾಗಿ ಹೇಳ್ಬೋದು. ಆದರೂ ಕೂಡ ಅವರಿಗೆ ಬೇರೆ ರೀತಿಯಾದಂಥ ಪ್ರಗತಿ ಇರುತ್ತೆ, ಕಾರ್ಯಗಳಿರುತ್ತೆ, ಕ್ಷೇತ್ರಗಳಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅದೆಲ್ಲ ಕೂಡ ನಿರ್ವಹಿಸ್ತಕ್ಕಂಥದ್ದು ಏನಾದರೂ ಅವರು ಒಪ್ಕೊಂಡಿದ್ರೆ, ಆ ರೀತಿಯಾಗಿ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ರೆ ಅವರು ಆ ಕಾರ್ಯವನ್ನು ಕೂಡ ಮಾಡಬೇಕಾಗುತ್ತೆ. ಅದರಿಂದಾಗಿ ಅವರು ಇನ್ನು 3 ತತ್ವಗಳಲ್ಲಿ ಏನು ನಿರ್ಮಾಣ ಆಗಿರ್ತಾರೆ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಆ 3 ತತ್ವಗಳಲ್ಲಿ ಅವರು ವಿಲೀನ ಆಗಲಿಕ್ಕೆ ಆಗೋದಿಲ್ಲ. ಜವಾಬ್ದಾರಿಗಳೇನು ಮುಕ್ತ ಆಗುವವರೆಗೂ ಆ ರೀತಿಯಾಗಿ ಆಗ್ಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಸರಳವಾಗಿ ಅರ್ಥ ಆಗಬೇಕಂತಂದರೆ ಪಂಚಭೂತಗಳಲ್ಲಿ ಲೀನವಾದರು ಎಂಬತಕ್ಕಂಥದ್ದು ನೀವು ಕೇಳಿದರೆ, ಅಂದರೆ ಮನುಷ್ಯ ಪಂಚಭೂತಗಳಿಂದ ಅಂದರೆ ಪ್ರಕೃತಿಯಿಂದ ನಿರ್ಮಾಣವಾಗಿದ್ದಾನೆ ಅಂತ ಖಚಿತವಾಯಿತು. ಈ ಪಂಚಭೂತಗಳಿಂದ, ಪ್ರಕೃತಿಯಿಂದ ನಿರ್ಮಾಣವಾಗಿರೋ ಕಾರಣ ಈ ಪ್ರಾಕೃತಿಕ ಗುಣಲಕ್ಷಣಗಳು ಅಂತ ಇದೆ. ಪ್ರಕೃತಿಯ ಶಕ್ತಿ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಗಮನಿಸಿ, ಆಸ್ಪತ್ರೆಗಳಲ್ಲಿ ಸುತ್ತೋಗಿರ್ತಕ್ಕಂಥ ದೇಹ ಏನಿದೆ ಅದರಲ್ಲಿ ಜೀವ ಇರೋದಿಲ್ಲ. ಅಂದರೆ ಯಾವ ಜೀವಿತ ಜೀವ ಅದು ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವವನ್ನು ಹೊಂದಿರುತ್ತೆ. ಆ ಜೀವ ಇರೋದಿಲ್ಲ, ಬದಲಿಗೆ ದೇಹ ಮಾತ್ರ ಇರುತ್ತೆ. ಆಸ್ಪತ್ರೆಗಳ ಬೇರೆ ಕಡೆ ಸತ್ತೋಗಿದ್ರೆ ಅವರು ದೇಹ ನೋಡಿ, ಡೆಡ್ ಬಾಡಿ, ಡೆಡ್ ಅಂದರೆ ಸತ್ತೋಗಿರುವ ಬಾಡಿ, ಅಂದರೆ ಜೀವ ಇಲ್ಲ ಅಂತ ಅರ್ಥ ಆಯಿತು. ಈಗ ಜೀವ ಇದೆ ಅಂದರೆ ಅದರದ್ದೇ ಆದಂಥ ಒಂದು ಪ್ರಕೃತಿ ಇದೆ. ಉದಾಹರಣೆಗೆ ಗಮನಿಸ್ತಕ್ಕಂಥದ್ದನ್ನು ನಾವು ನೋಡೋದಾದರೆ, ಈಗ ಒಂದು ಸೌದೆಯನ್ನು ಕೂಡ ನೀವೇನು ಮಾಡ್ತೀರಾ, ಅದನ್ನು ಕತ್ತಿಸ್ತೀರಾ. ಯಾವ ಕಾರಣಕ್ಕೆ? ಅಡುಗೆ ಮಾಡಲಿಕ್ಕೋ ಅಥವಾ ಶಾಖವನ್ನು ಪಡ್ಕೊಳ್ಳಿಕ್ಕೋ ಅಥವಾ ಏನಾದ್ರು ಬೇಡದ ಮರ ಗಿಡಗಳು ಇದ್ದಾವೆ, ಅವು ಪರಿಸರದಲ್ಲಿ ಈಗ ಬೆಳೆ ಬೆಳಿಲಿಕ್ಕೆ ಹಾನಿಯಾಗತ್ತೆ ಅನ್ನೋ ಕಾರಣಕ್ಕೆ ಏನಾದ್ರು ಸುಟ್ಟಾಕ್ಬೋದು. ಆ ಸಂದರ್ಭದಲ್ಲಿ ನೀವು ಗಮನಿಸಿ, ಸೌದೆಗಳು ಉರಿಯುತ್ತವೆ, ಆದರೆ ಅದರಲ್ಲಿ ಏನು ಬರುತ್ತೆ? ಬೆಂಕಿ ಬರುತ್ತೆ, ಹೊಗೆ ಬರುತ್ತೆ, ಹೌದಲ್ವೇ? ಹಾಗಿದ್ಮೇಲೆ ಇಲ್ಲಿ ತಗೊಳ್ಳಿ, ಈ ಸೌದೆ ಮನುಷ್ಯನ ದೇಹ, ಅಲ್ಲಿ ಬರ್ತಕ್ಕಂಥ ಬೆಂಕಿ ಆ ಸೂಕ್ಷ್ಮ ಶರೀರ, ಅದರಲ್ಲಿ ಬರ್ತಕ್ಕಂಥ ಹೊಗೆ ಏನಿದೆ ಅದು ಅಭಾಮಂಡಲ. ಸೌದೆ ಪೃಥ್ವಿ ತತ್ವ, ಈ ಬೆಳಕು ಅಗ್ನಿತತ್ವ, ಹೊಗೆ ವಾಯುತತ್ವ. ಈ 3 ತತ್ವಗಳನ್ನು ನಾವು ನೋಡಿಸಿದ್ರೆ ಅದಕ್ಕೇನು ಹೇಳ್ತೇವೆ? ಆ ಹೊಗೆ ರೂಪದಲ್ಲಿ ಬರುತ್ತಲ್ಲ ಅದಕ್ಕೆ ಅಭಾಮಂಡಲ. ಶುದ್ಧವಾಗಿದ್ದರೆ ಆಕಾಶ ತತ್ವ, ಅಶುದ್ಧವಾಗಿದ್ದರೆ ಕರಿಮೋಡದ ರೀತಿಯಾಗಿ ಬರ್ತಕ್ಕಂತಹ ಕರಿ ಹೊಗೆ ಅಲ್ವಾ? ಈ ಒಂದು ಪ್ರಕೃತಿಯ ಲಕ್ಷಣಗಳು ಮನುಷ್ಯನಿಂದ ಮನುಷ್ಯನಿಗೆ ಜೀವದಲ್ಲಿ ಇರುತ್ತೆ. ಜೀವ ಬೆಂಕಿ ಆದರೆ ಅದರಿಂದ ಮೇಲೆ ಬರ್ತಕ್ಕಂಥದ್ದೇನು? ಹೊಗೆ ರೂಪದಲ್ಲಿ ಅಭಾಮಂಡಲ. ಈ ಅಭಾಮಂಡಲದಲ್ಲಿ ಎಷ್ಟೆಷ್ಟು ಭಿನ್ನತೆಗಳಿದ್ದಾವೆ, ಬೇರೆ ಬೇರೆ ವಿಭಾಗಗಳಿದ್ದಾವೆ, ವಿಧಗಳಿದ್ದಾವೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಮತ್ತು ಅದರ ಒಂದು ಉಪಯೋಗಗಳೇನು ಅನ್ನೋದನ್ನು ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಹಳೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ವಿಡಿಯೋಗಳು ಇದೆ ಅಂತ ಹೇಳ್ತಾ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಸಿವಿಲ್, ಕ್ರಿಮಿನಲ್,
ಆಗಿರಬಹುದು. ಹಾಗೆ ಜಾತಕ ಪರಿಶೀಲನೆ, ಹಸ್ತಪರಿಶೀಲನೆಗೆ ಸಂಬಂಧಪಟ್ಟಂತೆ ಅಂದರೆ ಜ್ಯೋತಿಷ್ಶಾಸ್ತ್ರ, ಹಸ್ತಸಾಮುದ್ರಿಕ, ಅಂಗಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಅಂಕಶಾಸ್ತ್ರ, ಸಂಖ್ಯೆ ಅಂದ್ರೂ ಅದೇ, ಅಂಕೆ ಅಂದ್ರೂ ಅದೇ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಫೋನ್ ನಂಬರ್ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತಪರಿಶೀಲನೆ ಮಾಡಿಸ್ಬೋದು, ಚಾರ್ಜಸ್ ಇರುತ್ತೆ. ಹಾಗೆಯೇ ವಾಮಾಚಾರ, ಆತ್ಮಗಳ ಸಮಸ್ಯೆ, ದೋಷಗಳ ಕಾರಣದಿಂದ ಆತ್ಮಗಳ ಹಾವಳಿ, ಈ ರೀತಿಯಾದಂಥ ಬಾಧೆಗಳು ದೇಹದಲ್ಲಿದ್ದರೂ ಮನೆಯಲ್ಲಿದ್ದರೂ ಆ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಅಂತ ಲಭ್ಯ ಇದೆ. ದೇಹದಲ್ಲೇ ಆತ್ಮದ ಸಮಸ್ಯೆ ಇದ್ದರೆ 2 ರೀತಿಯಾಗಿ ಔಷಧಿ, ಎಣ್ಣೆ ಇದೆ. ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚೋದು ಬೇರೆ. ಇದರ ಬಳಕೆಯನ್ನು ಮಾಡ್ಕೋಬೋದು. ಈ ಪೌಡರಿಂದ ಸ್ಮೆಲ್ ತೊಗೊಳ್ಳೋದು, ಮೈಕೈಗೆ ಎಲ್ಲ ಇಟ್ಕೊಳ್ಳೋದು, ಆಯಿಲನ್ನು ದೇಹಕ್ಕೆ ಹಚ್ಕೊಳ್ತಕ್ಕಂಥದ್ದು, ಸ್ನಾನವನ್ನು ಮಾಡ್ತಕ್ಕಂಥದ್ದು. ಇದರಿಂದ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ, ವಾಮಾಚಾರ ಇತ್ಯಾದಿ ಕಾರಣಗಳಿಂದ, ಗ್ರಹದೋಷದ ಕಾರಣಗಳು ಇತ್ಯಾದಿ ಕಾರಣಗಳಿಂದ ಸಮಸ್ಯೆ ಇದ್ದರೆ ಅಂಥ ಸಮಸ್ಯೆಗಳನ್ನು ಪತ್ತೆ ಮಾಡಲಿಕ್ಕೂ ಕೂಡ ಈ ಪೌಡರ್ ಸಹಾಯ ಮಾಡುತ್ತೆ. ಹಾಗೆ ಅಂಥ ಸಮಸ್ಯೆ ನಿವಾರಣೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದನ್ನು ಸಂಕಲ್ಪ ಮಾಡಿ ಪೂಜಾ ಗೃಹದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ, ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ನೀವು ನಿರಂತರ ಹಾಕೊಳ್ಳೋದ್ರಿಂದ ನಿಮಗೆ ಆ ಒಂದು ಪ್ರಾಕೃತಿಕವಾದಂಥ ಸಕಾರಾತ್ಮಕ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಕಲುಷಿತ ಅರ್ಜನೆ ಯಾವುದೂ ಇರೋದಿಲ್ಲ. ಶುದ್ಧವಾದಂಥ ಹಣಕಾಸಿನ ಅರ್ಜನೆಗೆ ಅನುಕೂಲ ಇರುತ್ತೆ. ಈಗ ವಿಡಿದ ವಿಚಾರಕ್ಕೆ ಬರೋಣ. ಈಗ ಜೀವ ಎಂಬತಕ್ಕಂಥದ್ರ ಬಗ್ಗೆ ನಿಮಗೆ ಗೊತ್ತಾಯಿತು. ಯಾವಾಗ ದೇಹದಲ್ಲಿ ಜೀವ ಇದೆ, ಆ ಜೀವಕ್ಕೆ ಅದರದೇ ಆದಂಥ ಆಭಾಮಂಡಲ ಇದೆ. ಈಗ ಬೆಂಕಿ ಬೆಳಗಬೇಕಂದ್ರೆ ಅದು ಹೊಗೆ ಬರದೆ ಯಾವುದೇ ಕಾರಣಕ್ಕೂ ಆ ಸೌದೆ ಉರಿಯೋದಿಲ್ಲ. ಅದನ್ನೇ ನೀವು ಇದ್ಲು ತಗೊಂಡ್ರೆ ಇದರಲ್ಲಿ ಬೆಂಕಿ ಬರುತ್ತೆ ಹೊರತು ಈ ರೀತಿಯಾಗಿ ಪ್ರಕಾಶ ಬರೋದಿಲ್ಲ ಅಲ್ವಾ. ಅದರದ್ದೇ ಆದಂಥ ಗುಣಲಕ್ಷಣಗಳಿದೆ. ಮತ್ತು ಇನ್ನೊಂದು ಕಡೆ ನೀವು ನೋಡಿದ್ರೆ ಈ ಲಾವಾರಸ, ಇದನ್ನು ನೀವು ನೋಡಿ, ಅದೇನಿದೆ, ಅನಿಲ ತತ್ವವನ್ನು ಹೊಂದಿದೆ. ಸೌದೆ ಘನತತ್ವವನ್ನು ಹೊಂದಿದೆ. ಈ ಒಂದು ಲಾವಾರಸ ಏನಿದೆ ಅನಿಲ ತತ್ವವನ್ನು ಹೊಂದಿದೆ. ಹಾಗೆ ಸೀಮೆಣ್ಣೆ ಇತ್ಯಾದಿ ನೀವು ನೋಡಿದ್ರೆ ದ್ರವವನ್ನು ಹೊಂದಿದೆ. ಅನಿಲ, ಘನ, ದ್ರವ, ಅನಿಲ, ಈ 3 ತತ್ವಗಳು ಉರಿತಕ್ಕಂಥದ್ದನ್ನು ನೋಡಿದ್ರೆ ಏನಾದರೂ ಒಂದು ಉತ್ಪತ್ತಿ ಆಗಿಯೇ ಆಗತ್ತೆ. ಹಾಗೆ ಜೀವ ಏನಿದೆ ಅದು ಸಕಾರಾತ್ಮಕ ಶಕ್ತಿಯಿಂದ ರಚನೆವಾಗಿರ್ತಕ್ಕಂಥದ್ದು. ಇದನ್ನು ದೇಹದಲ್ಲಿದ್ದಂಥ ಪಕ್ಷದಲ್ಲಿ ಇದನ್ನು ಹರಿದಾಕಲು ಸಾಧ್ಯ ಇದೆ, ನಷ್ಟಗೊಳಿಸಲು ಸಾಧ್ಯ ಇದೆ. ಅದಕ್ಕೆ ಯಾರ್ದಾದ್ರು ಕೈ ಕಟ್ಟಾದರೆ, ಕಾಲು ಕಟ್ಟಾದರೆ ಅಂಥ ಸಂದರ್ಭದಲ್ಲಿ ಅವರ ಸೂಕ್ಷ್ಮ ಶರೀರಕ್ಕೂ ಕೂಡ ಏಟಾಗಿರುತ್ತೆ. ಆ ಸೂಕ್ಷ್ಮ ಶರೀರ ಬಾಧೆಗೆ ಒಳಗಾಗಿರುತ್ತೆ. ಈ ರೀತಿಯಾಗಿ ಆ ಜೀವ ಯಾವ ರೀತಿ ಇರುತ್ತೆ ಅಂತ ಬೇರೆ ಒಂದು ವಿಡಿಯೋದಲ್ಲಿ ನೋಡಿದೆ. ಬೆಣ್ಣೆಯಂತೆ ಮೃದುವಾಗಿರುತ್ತೆ, ದೇಹದಾದ್ಯಂತ ಈ ಸ್ಪಂಜಿನಂತೆ ಇರುತ್ತೆ. ಹಾಗೆ ಕೈಗೆ ಗಟ್ಟಾದರೆ, ಕಾಲಿಗೆ ಗಟ್ಟಾದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜೀವಕ್ಕೆ ಹಾನಿಯಾಗಿರುತ್ತೆ. ಅದರ ಬೆಳವಣಿಗೆಯನ್ನು ಮಾಡಿಕೊಳ್ಳಲು ಸಾಧ್ಯವೇ? ಆಧ್ಯಾತ್ಮಿಕ ಔಷಧಿಯೇ ಇದಕ್ಕೆ ಇರ್ತಕ್ಕಂಥದ್ದು, ಉದ್ಧಾರಕ್ಕೆ ಇರ್ತಕ್ಕಂಥದ್ದು ದಾರಿ. ಅದ್ರ ಬಗ್ಗೆ ಬೇರೆ ಯಾವುದಾದ್ರು ವಿಡಿಯೋದಲ್ಲಿ ನೋಡೋಣ. ಈಗ ಯಾವ ಜೀವ ಇತ್ತು ಅದಕ್ಕೆ ಆಭಾಮಂಡಲ ಎಂಬತಕ್ಕಂಥದ್ದಿದೆ. ಪ್ರಾಕೃತಿಕವಾಗಿ ಇರ್ತಕ್ಕಂಥ ಅದೊಂದು ಶಕ್ತಿ. ಆದರೆ ಯಾವಾಗ ಅದು ಸಕಾರಾತ್ಮಕ ಪ್ರಕಾಶಮಾನ ಈ ಪರಬ್ರಹ್ಮನಿಂದ ರಚನೆವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಪ್ರಕಾಶಮಾನ, ಅತಿಯಾದಂಥ ಬಿಳುಪು, ಅತಿಯಾದಂಥ ಗಟ್ಟಿ ಬಿಳುಪಿನ ಪ್ರಕಾಶವನ್ನು ಹೊಂದಿರತಕ್ಕಂಥದ್ದು ಶ್ರೇಷ್ಠ ಸಕಾರಾತ್ಮಕ ಆಭಾಮಂಡಲ. ಅದಕ್ಕೆ ಔರ ಅಂತ ನಾವು ಕರೀತೇವೆ. ಈ ಒಂದು ಔರಾಮಂಡಲದಿಂದ ಯಾವ ಆತ್ಮ ಜೀವದ ಆವರಣವನ್ನು ಹೊಂದಿ ಶಕ್ತಿಯನ್ನು ಕಳ್ಕೊಳ್ತಾ ಬಂದಿದೆ, ಅದಕ್ಕೆ ಈ ಕಪ್ಪು ಅಥವಾ ಒಂದು ಕಾಫಿ ಕಲರ್ ಆಗಿರ್ಬೋದು, ಒಂದು ಸ್ವಲ್ಪ ಹಳದಿ ಆಗಿರ್ಬೋದು, ಅಥವಾ ಹಳದಿ ಮಿಶ್ರಿತ, ಕಾಫಿ ಕಲರ್ ಮಿಶ್ರಿತ, ಅಥವಾ ಕಪ್ಪು ಮಿಶ್ರಿತ, ಅಥವಾ ಬೂದು ಬಣ್ಣ, ಅಥವಾ ನೇರಳೆ ಬಣ್ಣ, ಅಥವಾ ಯಾವುದಾದ್ರೂ ಒಂದು ಪಾಚಿ ಕಲರ್, ಈ ಹಸಿರು ಪಾಚಿ ಬರುತ್ತೆ ಆ ಕಲರ್, ಈ ರೀತಿಯಾಗಿ ಅವರವರ ಕರ್ಮಾನುಸಾರವಾಗಿ ಬಂದಿರ್ತಾವೆ. ಜೊತೆಗೇನೆ ಆತ್ಮಗಳನ್ನು ಜೊತೆಗೆ ತಂದಿರ್ತಾರೆ. ಪೂರ್ವಜನ್ಮದಲ್ಲಿ ಕಲುಷಿತ ಕರ್ಮಗಳಿರ್ತಾವೆ, ಆಗ ಸೂಕ್ಷ್ಮ ಶರೀರ ಶುದ್ಧ ಆಗಿರೋದಿಲ್ಲ. ಉಳಿದಂಥ ಕರ್ಮಗಳನ್ನು ಅನುಭವಿಸ್ಬೇಕು. ಇಲ್ಲಿ ಬಂದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ಬೇಕು ಅಂದ್ರೆ ಶುದ್ಧವಾಗಿದ್ದವ್ರು ಎಲ್ಲ ಅನುಭವಿಸ್ತಾರೆ. ಶುದ್ಧವಾಗಿದ್ದವ್ರು ಯಾರು ಅನುಭವಿಸೋದಿಲ್ಲ. ಅವ್ರಿಗಂಥ ವಾತಾವರಣನೇ ಕ್ರಿಯೇಟ್ ಆಗೋದಿಲ್ಲ ಈ ಪ್ರಪಂಚದಲ್ಲಿ. ಈ ಪಂಚತತ್ವದ ನೆಲ, ಜಲ, ಮಣ್ಣು, ಈ ಪ್ರಕೃತಿ ಏನಿದೆ, ಪ್ರಕೃತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ದೇಹಕ್ಕೆ ಸಕಾರಾತ್ಮಕವಾಗಿದ್ದರೆ ಸಕಾರಾತ್ಮಕ ವಾತಾವರಣ ಇರುತ್ತೆ, ಮ್ಯಾಚಿಂಗ್. ಅದೇ ನಕಾರಾತ್ಮಕವಾಗಿದ್ದರೆ ನಕಾರಾತ್ಮಕ ಘಟನೆಗಳು ನಡೀತಾ. ಹಾಗಾಗಿ ಪೂರ್ವಜನ್ಮದಲ್ಲಿ ಏನು ತಂದಿರ್ತಾರೆ ಅಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇತ್ಯಾದಿ ಇರೋ ಕಾರಣದಿಂದ ಆ ಮನುಷ್ಯನಿಂದ ಮನುಷ್ಯನಿಗೆ ಆಭಾಮಂಡಲ ಚೇಂಜ್ ಇರುತ್ತೆ. ಕರಿ, ಕಪ್ಪಾಗಿರ್ತಕ್ಕಂಥದ್ದು, ಸ್ವಲ್ಪ ಹಳದಿ ಮಿಶ್ರಿತ, ಕಂದು ಮಿಶ್ರಿತ. ನಾನು ಹೇಗೆ ಏನೇನು ಹೇಳಿದೆ ಒಂದು 5-6 ಹಿಂದಕ್ಕೆ ಹೋಗಿ ಒಂದು ಸ್ವಲ್ಪ ಈ ವಿಡಿಯೋ ಇನ್ನೊಂದು ಸಾರಿ ನೋಡಿ. ಆ ರೀತಿಯಾದಂಥ ಭಿನ್ನ ರೀತಿಯಾದಂಥ ಆಭಾಮಂಡಲಗಳು ಮನುಷ್ಯನಿಗೆ ಇರುತ್ತೆ. ಇಲ್ಲಿ ಪ್ಯೂರಿಟಿ, ಲೈಟ್ ಆಫ್ ಪ್ಯೂರಿಟಿ ಆಫ್ ಲೈಟ್, ಈ ಒಂದು ಪ್ರಕಾಶದಲ್ಲಿನ ಸ್ವಚ್ಛಂದತೆಯನ್ನು ನಾವೇನು ಕಾಣ್ತೇವೆ
ಅದು ಸಕಾರಾತ್ಮಕ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಜೀವಕ್ಕೆ ಬಲ, ಆತ್ಮಕ್ಕೆ ಉನ್ನತಿಯನ್ನು ಕೊಡುತ್ತೆ. ಯಾವ ರೀತಿ ಉನ್ನತಿ? ಅದು ಮೊದಲಿದ್ದಂಥ ಶಕ್ತಿಯೆಲ್ಲ ಕಳ್ಕೊಂಡು ಬಂದಿದೆಯಲ್ವಾ, ಆ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಸಕಾರಾತ್ಮಕತೆ. ಆತ್ಮಕ್ಕೆ ಆ ಪ್ರಾಬಲ್ಯತೆ ಆವರಣ ಹೆಚ್ಚಾಗುತ್ತೆ. ಈಗ ನೀವು ನೋಡಿ, ಒಂದು ಸಣ್ಣ ಗಾತ್ರದ ವಜ್ರವನ್ನು, ಅದಕ್ಕಿಂತ ಸ್ವಲ್ಪ ಹೆಚ್ಚು ಗಾತ್ರದ ವಜ್ರವನ್ನು, ಮತ್ತು ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚು ಗಾತ್ರದ ವಜ್ರವನ್ನು ನೀವು ನೋಡಿದ್ರೆ 3 ವಜ್ರನೇ, ಆದರೆ ಅವುಗಳ ಗಾತ್ರದ ಅನುಸಾರವಾಗಿ ಹೊಳಪಿರುತ್ತೆ. ಯಾವುದು ಗಾತ್ರದಲ್ಲಿ ದೊಡ್ಡದಿರುತ್ತೆ ಅದನ್ನು ಲೈಟ್ ಆಗ್ತಾಗ ಪಳ್ಳ 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 ಪಳ್ಳನ್ನು ಹೊಳೆಯುತ್ತೆ, ಹೌದಲ್ವೇ? ಹಾಗೆ ಮನುಷ್ಯರ ಆತ್ಮಗಳು ಹಾಗೆ ಯಾವ ರೀತಿಯಾಗಿ ಆವರಣ ಹೆಚ್ಚಾಗುತ್ತೆ ಆತ್ಮದಲ್ಲಿ, ಸಕಾರಾತ್ಮಕ ಆಚರಣೆ ಮಾಡಿದ್ರೆ ಅದರಲ್ಲಿ ಪ್ರಕಾಶಮಾನತೆ ಹೆಚ್ಚಾಗುತ್ತೆ. ಹಾಗೆ ಯಾವ್ಯಾವ ಭಿನ್ನ ಭಿನ್ನ ರೀತಿಯಾದಂಥ ಕರ್ಮಗಳನ್ನು ತಂದಿರ್ತಾರೆ, ಕಲೆಗಳನ್ನು ತಂದಿರ್ತಾರೆ, ಚಟುವಟಿಕೆ ತಂದಿರ್ತಾರೆ, ಆಚರಣೆ ತಂದಿರ್ತಾರೆ, ನೋವು ಸಂಕಟ ತಂದಿರ್ತಾರೆ, ಶುಭತ್ವವನ್ನು ತಂದಿರ್ತಾರೆ, ಯೋಗಗಳನ್ನು ತಂದಿರ್ತಾರೆ. ಅದರ ಆಧಾರದ ಮೇಲೆ ಅವರ ಆಭಾಮಂಡಲ ಇರುತ್ತೆ. ಯಾರು ಶುಭ ಯೋಗಗಳನ್ನು ಹೊಂದಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರ ಆಭಾಮಂಡಲ ಪ್ರಕಾಶಿತವಾಗಿದೆ, ಚೆನ್ನಾಗಿದೆ ಅಂತ ಅರ್ಥ. ಅದ್ರ ಜೊತೆಗೆ ಏನಾದ್ರು ಸ್ವಲ್ಪ ಕಷ್ಟಗಳು ಇದ್ದು ಅಂತ ಇಟ್ಕೊಳ್ಳಿ, ಅಲ್ಲೂ ಸ್ವಲ್ಪ ಕಲುಷಿತ ಮಿಶ್ರ ಇದೆ ಅಂತ ಅರ್ಥ. ಈಗ ಕಲುಷಿತಾನೇ ಇದೆ, ಅವ್ರಿಗೆ ಬರೀ ಕಷ್ಟಗಳೇ ಅಂತ ಇಟ್ಕೊಳ್ಳಿ, ಅಲ್ಲಿ ತುಂಬ ಆಭಾಮಂಡಲ ಕಲುಷಿತವಾಗಿದೆ, ಆತ್ಮದ ಹಾವಳಿ ಇದೆ ಅಂತ. ಈ ಜಗತ್ತಿನಲ್ಲಿ ತೊಂದರೆ ಕೊಡೋರು ಆತ್ಮಗಳನ್ನು ಬಿಟ್ಟು ಬೇರೆ ಇನ್ಯಾರೂ ಇಲ್ಲ. ಇರೋದೇ 3: ಆತ್ಮ, ಪರಮಾತ್ಮ, ಸೃಷ್ಟಿ. ಈ 3, ಈ ಸೃಷ್ಟಿನಲ್ಲೇ ಮನುಷ್ಯ, ಪಶು, ಪಕ್ಷಿ, ಜೀವ, ಜಲ, ಜಂತು, ಮರ, ಗಿಡ, ಕಲ್ಲು, ಬಂಡೆ, ಅಥವಾ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಬಿಲ್ಡಿಂಗು, ವಾಹನಗಳು, ಭಿನ್ನ ಭಿನ್ನ ರೀತಿಗೆ ಹೆಸರೇ ಗೊತ್ತಿಲ್ಲದಿರ್ತಕ್ಕಂಥ ವಸ್ತುಗಳು ಎಷ್ಟೆಷ್ಟಿದೆ ಮಾರ್ಕೆಟಲ್ಲಿ, ಇದೆಲ್ಲ ಏನು? ಸೃಷ್ಟಿ. ಇನ್ನು ಉಳಿದಿರೋದು ಇನ್ನೆರಡು, ಯಾರು? ಆತ್ಮ. ಆತ್ಮದ ಆವರಣಗಳು ಜೀವ, ಇದರಲ್ಲಿ ಬರ್ತಕ್ಕಂಥ ಜ್ಞಾನ, ಇದರಲ್ಲಿ ಬರ್ತಕ್ಕಂಥ ವಿದ್ಯೆ, ಇದರಲ್ಲಿ ಬರ್ತಕ್ಕಂಥ ವೇದಗಳು, ಇದರಲ್ಲಿ ಬರ್ತಕ್ಕಂಥ ಪುರಾಣಗಳು, ಇದರಲ್ಲಿ ಬರ್ತಕ್ಕಂಥ ಉಪನಿಷತ್ತುಗಳು, ಇದರಲ್ಲಿ ಬರ್ತಕ್ಕಂಥ ಶಾಸ್ತ್ರಗಳು ಅಲ್ವೇ, ಭಾಷೆಗಳು, ಆಚರಣೆಗಳು, ಗುಣಲಕ್ಷಣಗಳು. ಎಲ್ಲಿ ಬಂತು? ಸೃಷ್ಟಿಯಲ್ಲಿ ಬಂತು. ಇರೋದೇ ಆತ್ಮ, ಪರಮಾತ್ಮ, ಸೃಷ್ಟಿ. ಇವು 3 ಇರ್ತಕ್ಕಂಥದ್ದು. ಹಾಗಾಗಿ ಈ ಆಭಾಮಂಡಲ ಯಾರ್ಯಾರಿಗಿರುತ್ತೆ, ಯಾರು ಯಾವ ಕಷ್ಟದಲ್ಲಿದ್ದಾರೆ ಅವ್ರನ್ನ ಪಟ್ಟಂತ ಪತ್ತೆ ಮಾಡಿ. ಲೋಕ ಎಲ್ಲನೂ ಕೂಡ ನೀವು ಅಳತೆ ಮಾಡ್ಬೋದು, ಬುಕ್ಕಲ್ಲಿ ಬರೆದು ಬಿಡ್ಬೋದು. ಇವರು ಹಿಂಗೆ ಇದ್ದಾರೆ, ಇವರು ಆಭಾಮಂಡಲ ಇದೇ ರೀತಿಯಾಗಿದೆ, ಇವ್ರ ಜೊತೆ ಇದೇ ರೀತಿಯಾದಂಥ ಆತ್ಮಗಳು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾವೆ. ಸಮಸ್ಯೆ ಕೊಡೋರು ಮನುಷ್ಯರು ಯಾರು ಅಷ್ಟೊಂದು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅವರು ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟು ದೇಹ ಪಡ್ಕೊಂಡಿರ್ತಾರೆ, ಇಲ್ಲಿ ಎಷ್ಟು ಸುಖ ಸಂತೋಷದಿಂದ ನಿರ್ಮಾಣ ಮಾಡಿಕೊಂಡು ತನ್ನನ್ನು ತಾನು ನಿರ್ಮಾಣ ಮಾಡ್ಕೊಂಡು ಇರಲಿಕ್ಕಾಗುತ್ತೆ, ಅದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಪೂರ್ವ ಜನ್ಮದ ಕರ್ಮಗಳ ವಶಾತ್ ಈಗ ಇರ್ತಕ್ಕಂಥ ಅನ್ಯ ಜೀವಗಳು ಸುಮ್ಮನೆ ತೊಂದರೆ ಕೊಡ್ತಾವೆ, ಹೊಟ್ಟೆ ಕಿಚ್ಚಿರ್ತಾವೆ, ಅಥವಾ ಹಾನಿ ಮಾಡ್ತಕ್ಕಂಥ ಬುದ್ಧಿ ಇರ್ತಾವೆ, ಹೊಸ ಕರ್ಮ ರಚನೆ ಮಾಡ್ಕೋತಾವೆ. ಆ ಕಾರಣದಿಂದ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದಂಥ ಕರ್ಮಗಳು ಉಂಟಾಗ್ತಾ ಇರ್ತವೆ. ಇಲ್ಲಾಂದರೆ ಎಲ್ಲ ಮನುಷ್ಯವರ್ಗೂ ಕೂಡ ಸುಖ ಸಂತೋಷದಿಂದ ಇಲ್ಲಿ ಅಲ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು ಅಲೆಮಾರಿಗಳು, ಸೋಲಿಗಾಸ್ ಅಂತ ನಾವು ಕರಿತೇವೆ, ಅಲೆಮಾರಿಗಳು ಈ ಒಂದು ಪ್ರವಾಸ ಮಾಡ್ಕೊಂಡು ಹೋಗೋಕ್ಕೆ ಬಂದಿರೋದು. ಆದರೆ ಇಲ್ಲಿ ಅಡೆತಡೆಗಳು, ಬಾಧೆಗಳಾಗ್ತವೆ. ಅಂದರೆ ತೊಂದರೆ ಕೊಡೋರು ಮನುಷ್ಯ ಆತ್ಮಗಳನ್ನ ಬಿಟ್ಟು ಬೇರೆ ಇನ್ಯಾರು ಇಲ್ಲ. ಬೇಕಾದ್ರೆ ಎಲ್ಲರೂ ನೋಡಿ, ನೀವು ಇಡೀ ಜಗತ್ತನ್ನು ಅನಲೈಸ್ ಮಾಡಿ, ವಿಶ್ಲೇಷಣೆ ಮಾಡಿ, ಎಂಕ್ವೈರಿ ಮಾಡಿ, ಇನೋವೇಷನ್ಸ್ ಮಾಡಿ, ಕಂಡುಹಿಡೀರಿ. ಯಾರ್ಯಾರು ಇದ್ದಾರ ತೊಂದರೆ ಕೊಡೋರು, ಯಾರ್ಯಾರು ಇದ್ದಾರ ನೋಡಿ. ಕೀಟಾಣುಗಳ ರೂಪದಲ್ಲಿದ್ರು ಅದು ನೆಗೆಟಿವಿಟಿಯೇ ಅಲ್ವೇ? ಅದು ಬಿಟ್ಟರೆ ಯಾರು ಬರ್ತಾರೆ? ವಾಯುತತ್ವ, ಅಗ್ನಿತತ್ವ, ಜಲತತ್ವ, ಭೂತತ್ವ, ಆಕಾಶತತ್ವ, ಈ 5 ತತ್ವಗಳನ್ನು ಬಿಟ್ಟರೆ ಭೂಮಿ ಮೇಲೆ ಈ ಆಕಾಶದಲ್ಲಿ ಇರೋರು ಯಾರು? ಇದನ್ನು ಬಿಟ್ಟು ಎಲ್ಲಿದ್ದಾರೆ? ಒಂದು ವ್ಯಾಪ್ತಿವರೆಗಿಲ್ಲಿ. ಇದು ಬಿಟ್ಟರೆ ಬೇರೆ ಲೋಕಗಳಿಗೆ ಬೇರೆ ಬೇರೆ ತತ್ವ ಇದೆ, ಬೇರೆ ಬೇರೆ ರೀತಿ ಇದೆ, ಅದು ಬೇಡ. ಈಗ ಇಲ್ಲಿ ಗಮನಿಸತಕ್ಕಂಥದ್ದು ಆಭಾಮಂಡಲದಲ್ಲಿ ಯಾರಿಗೆ ಹಾನಿಯಾಗ್ತಾ ಇದೆ, ಅವ್ರ ಜೊತೆ ಆತ್ಮಗಳಿದ್ದಾವೆ, ಅವರ ಆಭಾಮಂಡಲ ಕಲುಷಿತವಾಗಿದೆ, ಅವ್ರ ಕರ್ಮಗಳು ಅಶುದ್ಧವಾಗಿದ್ದಾವೆ, ಜಾಗೃತಿ ಆಗಬೇಕು, ಸಕಾರಾತ್ಮಕ ಮಾಡ್ಕೋಬೇಕಂತ. ಈಗ ಲಕ್ಷಣಗಳೇನಿದ್ದಾವೆ, ಏನೇನು ನಡೀತವೆ ಅಂತ ಈಗ ನೀವು ಇಡೀ ಪ್ರಪಂಚಾದ್ಯಂತ ಇರ್ತಕ್ಕಂಥ ಜನರನ್ನು ಕೂಡ ನೀವೇ ಒಂದು ಕೂತಿರೋ ಜಾಗದಲ್ಲಿ ಲೆಕ್ಕ ಹಾಕ್ಬೋದು. ಯಾವ ದೇಶದಲ್ಲಿ ಎಷ್ಟು ಸಕಾರಾತ್ಮಕ ಜನ ಇದ್ದಾರೆ, ಎಷ್ಟು ನಕಾರಾತ್ಮಕ ಜನ ಇದ್ದಾರೆ, ಯಾರು ಕಷ್ಟ ಅನುಭವಿಸ್ತಿದ್ದಾರೆ, ಯಾರು ಸುಖ ಅನುಭವಿಸ್ತಿದ್ದಾರೆ, ಯಾರ ಆಭಾಮಂಡಲ ಯಾವ ರೀತಿಯಾಗಿದೆ, ಯಾವ ಮನುಷ್ಯನಿಗೆ ಶಕ್ತಿ ಪ್ರಾಬಲ್ಯ ಇದೆ, ಯಾವ ಜೀವಕ್ಕೆ ಎಷ್ಟು ಬಲ ಇದೆ, ಯಾವ ಆತ್ಮಶಕ್ತಿಯುತವಾಗಿದೆ, ಏನು ಪಡ್ಕೊಳ್ಳುತ್ತೆ, ಉನ್ನತಿ ಪಡೆಯುತ್ತೋ, ಹಾಳಾಗುತ್ತೋ, ಎಲ್ಲ ಕೂಡ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಅವರ ಇರ್ತಕ್ಕಂಥ ಪರಿಸ್ಥಿತಿ ಆಧರಿಸಿ. ಇದು ಆಭಾಮಂಡಲದಲ್ಲಿ ದೊರೆತಕ್ಕಂತಹ ವಿಶ್ಲೇಷಣೆ. ಇದು ಆಧ್ಯಾತ್ಮಿಕ ವಿಜ್ಞಾನ ಜ್ಞಾನದ ಮಗು. ಹಾಗಾಗಿ ಜ್ಞಾನದಿಂದ ಉತ್ಪನ್ನವಾಗಿರ್ತಕ್ಕಂಥ ಈ ವಿಜ್ಞಾನದಿಂದಾನೇ ಅಳತೆ ಮಾಡಿ ನಿಮಗೆ ಗೊತ್ತಾಗುತ್ತೆ. ತೊಂದರೆ ಕೊಟ್ಟು ಆತ್ಮ ಬಿಟ್ಟರೆ ಬೇರೆ ಇರಲ್ಲ. ಅದರಿಂದಾಗಿ ಆಭಾಮಂಡಲ ಕಲುಷಿತ ಆಗಿರುತ್ತೆ. ಯಾರ ಆಭಾಮಂಡಲ ಹಳದಿ ಇತ್ಯಾದಿ, ಆ ಕಾರಣ ಆ ಕಲರ್ ಈ ಕಲರ್ ಇತ್ಯಾದಿ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಅಷ್ಟೇ ಪ್ರಮಾಣದ ಹಾನಿಕಾರಕ ಕೆಟ್ಟ ವಾಯುವಿನಿಂದ, ರೋಗಗಳಿಂದ ಕೂಡಿರ್ತಕ್ಕಂಥ, ಕೀಟಾಣುಗಳಿಂದ ಕೂಡಿರ್ತಕ್ಕಂಥ, ಕಲುಷಿತ ಬುದ್ಧಿಯಿಂದ ಕೂಡಿರ್ತಕ್ಕಂಥ, ಕಲುಷಿತ ಆಚರಣೆಯಿಂದ ಕೂಡಿರ್ತಕ್ಕಂಥ ಆತ್ಮದ ಹಾವಳಿ ಇರ್ತವೆ. ಹೀಗೆ ಮನುಷ್ಯನ ಪ್ರಕೃತಿಯ ಈ ಜೀವದಲ್ಲಿ ಉತ್ಪನ್ನವಾಗ್ತಕ್ಕಂಥ ಆಭಾಮಂಡಲ ಅವರ ಅಂತ ನಾವು ಕರಿತೇವೆ. ಅದನ್ನು ನೀವು ನೋಡ್ಬೋದು. ಸಕಾರಾತ್ಮಕವಾಗಿರ್ತಕ್ಕಂಥವ್ರು ಸಕಾರಾತ್ಮಕವಾಗಿರ್ತಾರೆ, ನಕಾರಾತ್ಮಕವಾಗಿ ಇರ್ತಕ್ಕಂಥವ್ರು ಆತ್ಮಗಳಿಂದ ಆವೃತವಾಗಿರ್ತಾರೆ, ಬಾಧೆಗಳಿಗೆ ಒಳಗಾಗಿರ್ತಾರೆ.
ಹೀಗೆ ಅವುಗಳ ಗುಣಲಕ್ಷಣ, ಅವುಗಳಿಂದ ಆಗ್ತಕ್ಕಂಥ ಉಪಯೋಗ ಸಕಾರಾತ್ಮಕವಾಗಿದ್ದೇ ಶ್ರೇಷ್ಠತೆ, ಒಳ್ಳೆ ಜೀವನದಲ್ಲಿ ಪ್ರಾಬಲ್ಯತೆ, ಹಣಕಾಸಿನ ಅನುಕೂಲ, ಸ್ಥಾನಮಾನಗಳು, ಗಿರಿಮೆ, ಪ್ರತಿಷ್ಠೆ, ಆತ್ಮಕ್ಕೆ ಕಲ್ಯಾಣ, ಭಕ್ತಿ, ಸಕಾರಾತ್ಮಕ ಆಚರಣೆ, ಕಾರ್ಯಗಳು ಇದೆಲ್ಲವೂ ಕೂಡ ಪ್ರಾಕೃತಿಕವಾಗಿದ್ರಾಗುತ್ತೆ. ಹೊಸ ಇನ್ನೋವೇಷನ್, ಎಲ್ಲ ಜೀವಿಗಳಿಗೂ ಅನುಕೂಲ ಆಗ್ತಕ್ಕಂಥ ಹೊಸ ಇನ್ನೋವೇಷನ್. ಉದಾಹರಣೆಗೆ ತಗೊಂಡ್ರೆ ಫೋನ್ ತಗೊಳ್ಳಿ, ಕಂಪ್ಯೂಟರ್ ತಗೊಳ್ಳಿ, ಹಾಗೆ ಸ್ಯಾಟಲೈಟ್ಗಳನ್ನು ತಗೊಳ್ಳಿ, ಬೇರೆ ಬೇರೆ ಉಪಗ್ರಹವನ್ನು ಉಡಾವಣೆ ಮಾಡಿ ಬೇರೆ ಬೇರೆ ಗ್ರಹಗಳ ವಿಶ್ಲೇಷಣೆಯನ್ನು ಮಾಡ್ತಾರೆ, ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ, ಜೀವಿಗಳಿಗೆ ಅನುಕೂಲವನ್ನು ಕೂಡ ಮಾಡ್ತಾರೆ. ಈ ರೀತಿಯಾದಂಥ ಹೊಸ ಕಾರ್ಯಗಳು, ಹೊಸ ಅನ್ವೇಷಣೆಗಳು ಆಗ್ತವೆ. ಏಕೆಂದರೆ ಇದ್ದಾವ ಅವು ಗೊತ್ತಿಲ್ಲ ಅಷ್ಟೇ ನಮಗೆ. ಅದನ್ನು ಕಂಡುಹಿಡಿಲಿಕ್ಕೆ ಆಭಾಮಂಡಲ ಪ್ರಕಾಶಿತವಾದರೆ ದೈವಶಕ್ತಿಗಳು ಇರ್ತಾರೆ, ಸಕಾರಾತ್ಮಕ ಶಕ್ತಿಗಳು ಜೊತೆಗಿರ್ತಾರೆ. ಅವರು ಮಾರ್ಗದರ್ಶನ ಕೊಡ್ತಾರೆ, ವೇದಿಕೆ ನಿರ್ಮಾಣ ಮಾಡ್ತಾರೆ, ಆ ರೀತಿಯಾದಂಥ ಕಾರ್ಯಗಳನ್ನು ಮಾಡಿಸ್ತಾರೆ. ಅದರಿಂದ ಜೀವಿಗಳಿಗೆ ಎಷ್ಟೆಷ್ಟು ಉಪಯೋಗ ಆಗಬೇಕು, ಯಾರ್ಯಾರು ಯಾವ ಸಮಯಕ್ಕೆ ಯೋಗ್ಯರಿರ್ತಾರೆ ಅವರಿಗೆ ಒದಗಿಸಿಕೊಡ್ತಾರೆ. ಹಣದ ರೂಪದಲ್ಲೋ, ವಸ್ತುಗಳ ರೂಪದಲ್ಲೋ, ಯಾವ್ಯಾವುದೋ ರೂಪದಲ್ಲಿ ಯಾರ್ಯಾರಿಗೆ ಯಾವಾಗ ಸಿಗಬೇಕು ಅದು ಸಿಗುತ್ತೆ. ಆ ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರನ್ನು ಬೇಡ್ತಾರೆ ಅಲ್ವಾ. ಅಂಥ ಟೈಮಲ್ಲಿ ನೀವು ನೋಡ್ತಾರೆ, ಮನೆಯಲ್ಲಿ ಕಷ್ಟಪಡ್ತಾರೆ, ಹೊರಗಡೆ ಕಷ್ಟಪಡ್ತಾರೆ, ಆ ಕಾರ್ಯಗಳನ್ನು ಮಾಡ್ತಾರೆ. ಅವರವರ ಶಕ್ತಿಗೆ ಅನುಸಾರವಾಗಿ ಭಗವಂತ ಲಭ್ಯಗೊಳಿಸ್ತಾನೆ ಅಂತ ಹೇಳ್ತೀವಿ. ನಾನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.